ಸಂಪುಟ ವಿಸ್ತರಣೆ ವಿಚಾರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಅಸಮಾಧಾನ ಇಲ್ಲ. ಆ ರೀತಿ ಇದ್ರೆ ಅದನ್ನ ಹೈಕಮಾಂಡ್ ಸರಿ ಮಾಡ್ತದೆ ಎಂದು ಸಚಿವ ಸಿ ಪುಟ್ಟರಂಗಶೆಟ್ಟಿ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದಂತ ಅವರು ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಮರ್ಥಿಸಿದ್ದು ಅವರ ಜೊತೆಗೆ ಹೈಕಮಾಂಡ್ ಇದ್ದು ಕೈ ಶಾಸಕರ ಅಸಮಾಧಾನ ವಿಚಾರವಾಗಿ ಎಲ್ಲವನ್ನೂ ಸರಿ ಮಾಡ್ತಾರೆ. ಖಾತೆ ಹಂಚಿಕೆಯನ್ನು ಸಮುದಾಯದ ಆಧಾರದ ಮೇಲೆ ನೀಡಲಾಗಿದೆ. ಸಂಪುಟದಲ್ಲಿ ಮಹಿಳೆಯರಿಗೆ ಖಾಲಿ ಒಂದು ಸ್ಥಾನ ಇದ್ದು ಅದನ್ನ 2-3 ದಿನದಲ್ಲಿ ತುಂಬಲಾಗ್ತದೆ. ಚಾಮರಾಜನಗರಕ್ಕೆ 2ನೇ ಬಾರಿಗೆ ಉಸ್ತುವಾರಿ ಸಚಿವನಾಗಿದ್ದು ಚಾಮರಾಜನಗರ ಜಿಲ್ಲೆಗೆ ಆದ್ಯತೆಯನ್ನ ಕೊಡ್ತೇನೆ. ನಾಳೆಯಿಂದಲೇ ಜಿಲ್ಲೆಯಲ್ಲಿ ಬರ ಅಧ್ಯಯನ ಮಾಡ್ತೇನೆ ಅಂತ ತಿಳಿಸಿದ್ದಾರೆ. ಎರಡನೇ ಬಾರಿ ಉಸ್ತುವಾರಿ ಮಂತ್ರಿ ಆಗ್ತಾ ಇದ್ದೀನಿ. ಒಳ್ಳೆಯ ಅವಕಾಶ. ಯಾಕಂದರೆ ನನಗೆ ನಮ್ಮ ಕಾಂಗ್ರೆಸ್ ಪಕ್ಷ ನನ್ನನ್ನು ಮಂತ್ರಿ ಮಾಡೋ ಜೊತೆಯಲ್ಲಿ ಎಲ್ಲ ಉಸ್ತುವಾರಿ ಸಚಿವನಾಗಿ ಮಾಡಿದೆ, ಬೇರೆ ಖಾತೆನಿಗೂ ಕೊಡ್ತದೆ. ಹಾಗಾಗಿ ನನ್ನ ಉದ್ದೇಶ ನನ್ನ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು. ಮುಖ್ಯವಾಗಿ 3 ನಗರಗಳ ಅಭಿವೃದ್ಧಿ ಆಗಬೇಕು. ಈಗ ಹಳ್ಳಿಗಳೆಲ್ಲ ಸಾಮಾನ್ಯವಾಗಿ ನಾವು ಕೆಲಸ ಮಾಡಿದ್ದೀವಿ. ಕುಡಿಯ ನೀರು, ಕೆರೆ ತುಂಬಿಸ್ತಕ್ಕಂಥ ಯೋಜನೆ, ರಸ್ತೆಗಳ ಇದೆಲ್ಲ ಆಗಿದೆ. ಬಟ್ ಟೌನ್ನಲ್ಲಿ ಆಗಿಲ್ಲ. ಟೌನ್ಗಳ ಅಭಿವೃದ್ಧಿಗೆ ಬದ್ಧರಾಗಿ ಮಾನ್ಯ ಶಾಸಕರ ಒಡಗೂಡಿ ನನ್ನ ಈ ಕೆಲಸಗಳನ್ನ ಮಾಡ್ತೀನಿ. ಕೇಳಕ್ಕೆ ಬರಲ್ಲ, ಅದನ್ನು ಕೇಳೋಕ್ಕೂ ಆಗಲ್ಲ. ನಮ್ಮ ಹೈಕಮಾಂಡ್ನಲ್ಲಿ ಅವ್ರೇನು ಕೊಡ್ತಾರೆ ತೆರಿ ಅಂತ ಹೇಳ್ಕೊಳ್ರ, ಅವ್ರು ಕೊಟ್ಟದ್ದು ನಾವು ತಗೋಬೇಕಾಗ್ತದೆ, ಕೆಲಸ ಮಾಡಬೇಕು. ಪಶುಸಂಗೋಪನಾ ಇಲಾಖೆ ನಿಮ್ಮದು ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಇನ್ನು. ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರಿಗೆ ಸರಿಯಾಗಿ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಆ ಥರ ಏನು ಸುಳ್ಳು, ಆ ಥರ ಏನು ನಾನು ನೋಡಲಿಲ್ಲ. ಏನಂತ ಸಿದ್ದರಾಮಯ್ಯ ಅಸಮಾಧಾನ ಇದೆ ವಿಚಾರದಲ್ಲಿ. ಯಾರ ರಾಜಣ್ಣ ಅವ್ರ ಮಗನ? ನನಗೇನಾಗ ಅನ್ಸಿಲ್ಲಪ್ಪ. ದೊಡ್ಡವರು ಅವ್ರ ಮನಸ್ಸಿಂದ ನನಗೆ ಗೊತ್ತಾಗಲ್ಲ. ಸಂಪುಟದಲ್ಲಿ ಒಬ್ಬ ಮಹಿಳೆಗೆ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಒಬ್ರು ಒಂದಿದೆ ಈಗ ಕೊಡ್ತಾರೆ. ನಾಳೆ ಇವತ್ತು ನಾಳೆ ಒಳಗೆ ಅದಾಗ್ತದೆ. ಅದು ಹೇಳಕ್ಕಾಗ 4-5 ಜನ ಇದ್ದಾರೆ. ಲಾಸ್ಟ್ ಟೈಮ್ ಮಿಸ್ ಆಗ್ಬಿಡ್ತಲ್ಲ ಸರ್, ಗಾಯತ್ರಿ ಅವ್ರ ಹೆಸರಿತ್ತು, 4-5 ಜನ ಹೆಸರಿದೆ. ಅದು ಬೇರೆ ಕಾರಣ. ಸಿದ್ದರಾಮಯ್ಯನವರೇ ಸ್ವಲ್ಪ ಅದನ್ನು ಹೋಲ್ಡ್ ಮಾಡಿ ಅಂತ ಹೇಳಿದ್ದಾರೆ. ಅದು MLC ಇಬ್ಬರು MLC ಒಂದೇ ಸಮಾಜಕ್ಕೆ ಆಗ್ತದೆ ಅಂತ ಯಾರು ಯತೀಂದ್ರ ಆಗಿದೆ. ಗಾಯತ್ರಿ ಗೌಡನೂ ಕುರುಬ ಸಮಾಜನೇ. ಅದು ಅದರಿಂದ ಇರ್ಬೋದು. ಸರ್, ತಾವು ಯಾವ ಖಾತೆ ನಿರೀಕ್ಷೆಯಲ್ಲಿದ್ದೀರಿ? ಯಾವುದೂ ಇಲ್ಲ. ನಾವು ಇನ್ನೂ 140 ಜನಕ್ಕೂ ಕೊಡೋಕ್ಕಾಗ್ತದೆ. ಸಮಾಜ ಲೆಕ್ಕಾಚಾರ ಕೊಟ್ಟಿದ್ದಾರೆ. ಮಂಗಳ ವೈದ್ಯ ಮಿಸ್ ಆಗಿತ್ತು, ಆದ್ದರಿಂದ ಅದಕ್ಕೆ ಹೇಳೋದು. ನಮ್ಮ ಹೈಕಮಾಂಡ್ ಸರ್ ಮಾಡುತ್ತದೆ. DCM ಅವರು, ನಮ್ಮ CM ಅವರು ಭಾಳ ಸಮರ್ಥರಾಗಿದ್ದಾರೆ. DCM ಸಮರ್ಥರಾಗಿದ್ದಾರೆ. ಅವ್ರಿಗೆಲ್ಲ ಗೈಡ್ ಕೊಡ್ತಕ್ಕಂಥ ನಮ್ಮ ಸಿದ್ದರಾಮಯ್ಯನವರು ಸಮರ್ಥರಾಗಿದೆ. ಹೈಕಮಾಂಡ್ ಸಮರ್ಥವಾಗಿದೆ. ಎಲ್ಲನೂ ಬಗೆಹರಿಸ್ತಾರೆ. ಸರ್, ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಹೇಗಿದೆ ಸರ್? ಅದು ನಾಳೆಯಿಂದ ವೀಕ್ಷಣೆ ಮಾಡ್ತೀನಿ, ನೀವು ಬಂದ್ಬಿಡಿ. ಅಲ್ಲ, ಮೊದಲನೇ ಆದ್ಯತೆ ಅದು. ನೆನ್ನೆ ಕ್ಯಾಬಿನೆಟ್ ಆದಮೇಲೆ ನಮ್ಗೆ ಹೇಳ್ತೀವಿ ಅದು ಬರದಲ್ಲಿ ನೀವು ಉಸ್ತುವಾರಿ ಸಚಿವರು ಇಮಿಡಿಯೇಟಾಗಿ ಹೋಗಿ ಬರದ ಬಗ್ಗೆ ಸಮೀಕ್ಷೆಯನ್ನು ಮಾಡಿ ಪೂರ್ಣ ಪ್ರಮಾಣದ ನಮ್ಮ ಮಾಹಿತಿಯನ್ನು ನೀವು ಕೊಡಬೇಕು. ಮುಂದೆ ನಾವು ಕ್ರಮಗಳ ತಗೋಬೇಕು ಅಂತ ಹೇಳಿದರೆ ನಾಳೆಯಿಂದಲೇ ಶುರು ಮಾಡ್ತೀವಿ. ಯಾವ ಕಡೆ ಹೋಗ್ತೀರಿ ಸರ್? ನಾಳೆ ಗುಂಡ್ಲುಪೇಟೆ. ಸರ್, ಜಿಲ್ಲೆಗೆ ಏನು ನಿರೀಕ್ಷೆ ಇದೆ ಸರ್? ಎಲ್ಲ ಹೋಗ್ಬೇಕು, ಎಲ್ಲ ನಿರೀಕ್ಷೆ ಇರ್ತದೆ. ಈಗಾಗಲೇ ಹಿಂದುಳಿದ ಜಿಲ್ಲೆ ಅಂತ ಹಣೆಪಟ್ಟಿ ಸರ್. ಹಂಗಂತ ಏನು ಹೆಂಗೆ ಹಿಂದುಳಿದಿದೆ ನಮ್ಮ ಇವಾಗ ಜಿಲ್ಲೆ? ನಾನು ಬಂದಮೇಲೆ ಏನಾಗಿಲ್ಲ, ಎಲ್ಲ ಆಗಿದೆ. ಎಲ್ಲ ಇಲಾಖೆಗಳು ಬಂದಿದ್ದಾವೆ. ನಾನು ಹೇಳಿದ್ನಲ್ಲ, ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇದ್ದೀನಿ. ಸರಿಯಾಗಿದೆ. 80 ಲಕ್ಷ ಕೊಟ್ಟಿದ್ದೀವಿ, ನಾನು ಕೆಲಸ ನಡೀತದೆ. ಜಿಲ್ಲಾ ಕೇಂದ್ರದಲ್ಲಿ ಹಿಂದೆ ಮಾಡಿದಂಥ ಒಳಚರಂಡಿ ಸಮರ್ಪಕವಾಗಿ ಆಗಲಿಲ್ಲ. ಈಗ 135 ಕೋಟಿಗೆ ಟೆಂಡರ್ ಆಗಿದೆ. ಗುದ್ಲಿ ಪೂಜೆ ಮಾಡಿಬಿಡ್ತೀನಿ, ಅದು ನಡೀತದೆ. ಹೊಸ ಇನ್ನೊಂದು ಅದು ಮಾಲಂಗಿ, ಅಲ್ಲಿಂದ 110 ಕೋಟಿದು ಈಗ ಹಾಲಿ ಕೆಲಸ ಇಲ್ಲಿ ನಡೀತದೆ. ಬಟ್ ಅಲ್ಲಿ ಗುದ್ಲಿ ಪೂಜೆ ಮಾಡಬೇಕು. ಇವೆಲ್ಲ ಆದಮೇಲೆ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತೀನಿ ಸರ್. ಈಗ ಎಲ್ಲ ಕಾಮಗಾರಿಗಳು, ಹಳೆ ಕಾಮಗಾರಿಗಳನ್ನ ಪ್ಯಾಚಪ್ ಮಾಡೋಂಥ ಕೆಲಸ ಆಗ್ತಾ ಇದೆ. ಅವಕ್ಕೆ ರೀಟೆಂಡರ್ ಆಗ್ತಾ ಇದೆ, ಸರಿಯಾಗಿ ಕೆಲಸಗಳಾಗ್ತಾ ಇಲ್ಲ. ಆ ಥರ ಆಗಕ್ಕೆ ಅವಕಾಶನೇ ಇಲ್ಲ. ಅದು ಹೆಂಗೆ ಆಗ್ತದೆ? ಸುಳ್ಳು. ಬಟ್ ಎಲ್ಲಿ ಅದನ್ನು ನೋಡ್ತೀನಿ, ಅದು ಹೆಂಗೆ ಆಗ್ತಾನೆ ಅಂತ. ಈಗ ಅದಕ್ಕೆ ಅವ್ನಿಗೆ 15 ಲಕ್ಷ ಏನಿರ್ಬೇಕು. ಅದು
ಹಾಂ ಸರ್. ಹಾಗಾಗಿ ಏನು ಕೆಲಸ ಮಾಡ್ತಾರೆ ನೋಡ್ತೀವಿ ಅದು ಸರ್ ಇಲ್ಲೂ ಕೂಡ ಸೋರ್ಪೇಟೆ ಹತ್ರ ಕನ್ವೆನ್ಷನ್ ಹಾಲ್ವರೆಗೂ ಮಾತ್ರ ಲೈಟ್ ಹಾಕಿದ್ರಿ ಸರ್, ಮುಂದಕ್ಕೆ ಮೇಲೆ ಅಪ್ಪವರೆಗೂ ಇಲ್ಲ ಸರ್ ಲೈಟಲ್ಲಿ. ಪೂರ್ಗ ಅದು 40 ಲಕ್ಷ ಇದೆ, ಅಲ್ಲಿ ಹಾಕಿಲ್ಲ ಎಷ್ಟು ಸರ್, ಟೆಂಡರ್ ಆಗಿದೆ, ನಾಳೆಯಿಂದ ನೋಡ್ತೀನಿ, ಇವತ್ತೇ ನೋಡ್ತೀನಿ. ಏನಾದ್ರು ಭೇಟಿ ಆಗಿದ್ರೆ ಸರ್, ಅವ್ರ ಬರ್ಡೇ ಕೂಡ ಏನು ಹೇಳಿದ್ರು ಸರ್, ಏನಾರು ಹೇಳಿದ್ರ? ಏನೂ ಇಲ್ಲ, ನಮಸ್ಕಾರ ಮಾಡಿ ಅಂದಷ್ಟೇ. ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.